ಹಲೋ ಮಕ್ಕಳ, ನಾನು ಜೆ ಅಕಾಡೆಮಿಯ KM ಪ್ರಶಾಂತ್ ಬಾಬು ಮ್ಯಾಥಮೆಟಿಕ್ಸ್ ಟೀಚರ್. ನಾವು ಒಂದು ಸೀರೀಸನ್ನು ಶುರು ಮಾಡಿದ್ದೀವಿ. ಏನಂದರೆ SLC ಫಿಕ್ಸ್ ಟಾಪಿಕ್. ಏನಿದ್ರ ಅರ್ಥ ಏನು ಅಂದರೆ, SLCಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವು ಫಿಕ್ಸ್ ಟಾಪಿಕ್ಸ್ಗಳಿರುತ್ತೆ. ಅಂದರೆ ಎಲಿಮಿನೇಷನ್ ಮೆಥಡ್, AN ಆ್ಯಂಡ್ SN, ಮತ್ತು ಗ್ರಾಫು, ಮತ್ತು ಸರ್ಕಲ್ಸ್ ಮೇಲೆ ಥಿಯರಮ್, ಈ ರೀತಿಯಾದ ಒಂದು ಸಮ್ಗಳನ್ನು ಕೇಳ್ತಾರೆ. ಅದನ್ನು ನಾನು ನಿಮಗೆ ಒಂದೊಂದಾಗಿ 25 ದಿನ ಅಥವಾ 28 ದಿನಗಳ ಕಾಲ ಸತತವಾಗಿ 1 ಅಥವಾ 2 ಟಾಪಿಕ್ಗಳನ್ನು ಒಂದು ದಿನದಲ್ಲಿ ಕವರ್ ಮಾಡಿ ಅದನ್ನು ನಾವು ವಿಡಿಯೋ ಲಿಂಕನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅದನ್ನು ಬಿಡ್ತೀವಿ. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ವ್ಯೂಸನ್ನು ಮಾಡ್ಬೋದು. ಆಯಿತಾ? ನೋಡಿ, ಈಗ ನಾನು ಎಲಿಮಿನೇಷನ್ ಮೆಥಡ್ ಒಂದು ವಿಡಿಯೋನ ನಾನು ಆಗಲೇ ಮಾಡಿದ್ದೀನಿ. ಆ ಒಂದು ವಿಡಿಯೋ ಅಲ್ಲಿ ಎಲಿಮಿನೇಷನ್ ಮೆಥಡಲ್ಲಿ 3 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀನಿ. ಈಗ ಉಳಿದಂಥ ಇನ್ನೂ ಒಂದು 3-4 ಪ್ರಶ್ನೆಗಳನ್ನು ಎಲಿಮಿನೇಷನ್ ಮೆಥಡ್ಗಳಲ್ಲಿ ಮಾಡ್ತೀನಿ. ಆಯಿತಾ? ಸೊ ನೆಕ್ಸ್ಟ್ ನೋಡಿ, ನಾವು JM ಅಕಾಡೆಮಿ ಬೆಂಗಳೂರು ಮತ್ತು ಬೆಳ್ಳೂರು ಕ್ರಾಸ್ ಇವೆರಡರಲ್ಲೂ ನಾವೇನು ಮಾಡ್ತಾ ಇದ್ದೀವಿ, ಕ್ಲಾಸಸ್ಗಳನ್ನು ನಡೆಸ್ತಾ ಇದ್ದೀವಿ. ಯಾವುದು? ಆಫ್ಲೈನ್ ಕ್ಲಾಸಸ್ಗಳನ್ನು ನಡೆಸ್ತಾ ಇದ್ದೀವಿ. ನಾವು ರಿವಿಷನ್ ಕ್ಲಾಸಸ್ಗಳನ್ನಂತ ಮಾಡ್ಕೊಂಡಿದ್ದೀವಿ. ಈಗ ಒಂದು ತಿಂಗಳಿಗೆ ಬಂದು ರಿವಿಷನ್ ಕ್ಲಾಸ್ಗಳನ್ನು ನೀವು ಜಾಯಿನ್ ಆಗ್ಬೋದು. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಬಂದ ಅಂದರೆ ಯಾವುದೇ ರೀತಿಯಾದ ಸಂದೇಹ ಬೇಡ ನಿಮಗೆ. ನೀವು ಎಕ್ಸಾಮಲ್ಲಿ ಪಾಸ್ ಆಗೇ ಆಗ್ತೀರಾ ಅನ್ನೋ ಅಶೂರೆನ್ಸನ್ನು ನಾವು ನಿಮಗೆ ಕೊಡ್ತೀವಿ. ನಾವು ಹೇಳ್ದಂಗೆ ನೀವು ಫಾಲೋ ಮಾಡಬೇಕಾಗತ್ತೆ ಅಷ್ಟೇ. ಗೊತ್ತಾಯ್ತಾ? ಎಲ್ಲಿ? ಬೆಳ್ಳೂರು ಕ್ರಾಸು ಮತ್ತು ಬೆಂಗಳೂರು ಇವೆರಡರಲ್ಲೂ ನಮ್ಮ ಆಫ್ಲೈನ್ ಕ್ಲಾಸಸ್ಗಳಿದೆ. ಅಲ್ಲಿ ನೀವು ಬಂದು ಈ ಕೆಳಕಂಡಂಥ ನಮ್ಮ ದೂರವಾಣಿಯ ಸಂಖ್ಯೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದಕ್ಕೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಂಡು ಹಿಂದೆ ಬಂದು ಜಾಯ್ನ್ ಆಗಿ ಮಕ್ಕಳ. ಗೊತ್ತಾಯ್ತಾ? ನೆಕ್ಸ್ಟು ನೋಡಿ, ಇಲ್ಲಿ ನಾವು SLCಯ ಸಮ್ಮರ್ ವೆಕೇಷನ್ ಬೇಸಿಗೆ ಶಿಬಿರ ತರಬೇತಿಗಳು ಪ್ರಾರಂಭ ಆಗುತ್ತೆ. ಎಷ್ಟನೇ ತಾರೀಕಿಂದ ಶುರು ಮಾಡ್ತೀವಿ? 5ನೇ ತಾರೀಕು ಏಪ್ರಿಲ್ಲು 2025ರಿಂದ. ಅಂದರೆ ಈಗ 9th SLCಗೆ ಹೋಗ್ತಾರಲ್ಲ, ಅವರು ಈ 9th ಎಕ್ಸಾಮ್ನ ಮುಗಿಸ್ಕೊಂಡ್ಮೇಲೆ ಸಮ್ಮರ್ ಹಾಲಿಡೇಸಲ್ಲಿ ಇರ್ತಾರಲ್ಲ, ಆಗಲೇ ನೀವು ಈ ಬ್ಯಾಚಿಗೆ ಸೇರಿಕೊಂಡು SLC ಕ್ಲಾಸ್ ತರಗತಿಗಳು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಂಡು ನೀವು ಮತ್ತೆ ಅದನ್ನು ಓದ್ಕೊಂಡ್ರೆ 2 ಸಲ ಓದ್ಕೊಂಡಾಗ ನಿಮ್ಗೇನಾಗತ್ತೆ, ಹೆಚ್ಚಿನ ಅಂಕಗಳನ್ನು ಗಳಿಸೋದಕ್ಕೆ ಉಪಯುಕ್ತ ಆಗುತ್ತೆ ಮಕ್ಕಳ. ನೋಡಿ, ನಾವು ಏಪ್ರಿಲ್ 5ನೇ ತಾರೀಕಿಂದ ಮೇ 30ವರೆಗೂ ನಾವು ಈ ಬೇಸಿಗೆ ಶಿಬಿರವನ್ನು ನಡೆಸ್ತಾ ಇದ್ದೀವಿ. ಅದರಲ್ಲಿ ಯಾವ್ಯಾವ ವಿಷಯಗಳನ್ನು ಮಾಡ್ತೀವಿ? ಒಂದು ನೋಡಿ, ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ, ಕನ್ನಡ, ಗ್ರಾಮರ್, ಇಂಗ್ಲಿಷ್ ಮತ್ತು ಹಿಂದಿ. ಅಂದರೆ ಇವೆಲ್ಲದರದ್ದು ಗ್ರಾಮರ್ ಪಾರ್ಟ್ಗಳನ್ನು ಕವರ್ ಮಾಡ್ತೀವಿ. ಈ 3 ಫುಲ್ಲು ಕವರ್ ಮಾಡಿ, ಅಂದರೆ ಕ್ವಶನ್ ಪೇಪರ್ಗಳನ್ನು ಕೊಡ್ತೀವಿ. ಯಾವ ರೀತಿಯಾದ ಕ್ವಶನ್ಗಳನ್ನು ಕೇಳಬೇಕು, ಯಾವ ರೀತಿಯಾದ ಕ್ವಶನ್ಗಳನ್ನು ಕೇಳ್ತಾರೆ, ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು, ಖಂಡಿತ ಹೇಳ್ತೀನಿ ಮಕ್ಕಳ. ನೀವು ಫಾಲೋ ಮಾಡಿ. ಇದು ನಿಮಗೆ ಈ ಬೇಸಿಗೆ ಶಿಬಿರ ತುಂಬ ಉಪಯುಕ್ತ ಆಗುತ್ತೆ 9th 10th ಬರೋವಂಥವ್ರಿಗೆ. ಆಮೇಲೆ ಏನು, ಈಗಾಗಲೇ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಈಗಲಿಂದನೇ ನಮಗೆ ಏನಾಗಿದೆ, ನೋಂದಣಿ ಮಾಡಿಸ್ಕೊಂಡ್ರೆ ಅವರಿಗೆ ಸೀಟ್ ಸಿಗುತ್ತೆ. ಇಲ್ಲ ಅಂದರೆ ಮುಂದೆ ಸೀಟ್ ಸಿಗದೇ ಇರ್ಬೋದು. ಯಾಕೆಂದರೆ ಲಿಮಿಟೆಡ್ ಸೀಟ್ಸ್ ಮಾತ್ರ ನಾವು ಮಾಡ್ತಾ ಇರೋದು. ಅದಕ್ಕೆ ನೀವೇನು ಮಾಡಬೇಕು, ಕೆಳಗಿನ ಈ ನಂಬರನ್ನು ಸಂಪರ್ಕಿಸಬೇಕಾಗತ್ತೆ ಮಕ್ಕಳ. ಸಂಪರ್ಕಿಸಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾರೆ. ಬೇಸಿಗೆ ಶಿಬಿರದ ಬಗ್ಗೆನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾರೆ. ಆಯಿತಾ? ನೆಕ್ಸ್ಟು ನೋಡಿ, ನಾನು ಮೂರು ಪ್ರಶ್ನೆಗಳನ್ನು ಕಳೆದ ವಿಡಿಯೋಲ್ಲಿ ಮಾಡಿದ್ದೆ. ಈಗ 4ನೆಯ ಪ್ರಶ್ನೆ ಏನು? ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್. ಏನದು ಎಲಿಮಿನೇಷನ್ ಮೆಥಡು? ಯಾವುದು ನೋಡಿ, ಎಲಿಮಿನೇಷನ್ ಮೆಥಡ್ ಇಲ್ಲಿ 2x + 3y = 11 ಮತ್ತು 2x - 4y = -24. ಏನಾಗುತ್ತೆ ಇವಾಗ? ಇದನ್ನು ಮೊದಲನೇ ಸ್ಟೆಪ್ ಏನು? 1 ಸಮೀಕರಣ 1 ಈಕ್ವೇಷನ್ 1. ಇದು ಈಕ್ವೇಷನ್ 2 ಸಮೀಕರಣ 2.
ನಂತರ ಏನು ಮಾಡಬೇಕು ಅಂತ ಹೇಳಿದ್ದೆ ನಿಮಗೆ. ನಂತರ ನೋಡಿ ಯಾವುದಾದ್ರೂ ಸೇಮ್ ಇದೆಯಾ ಇಲ್ಲಿ ಎರಡು? ಎಸ್, ಎಕ್ಸ್ ಅಲ್ಲಿ ನೋಡಿ ಇಲ್ಲೂ 2x ಇದೆ, ಇಲ್ಲೂ 2x ಇದೆ. ಏನು ಮಾಡಬೇಕಾಗುತ್ತೆ? ಇಲ್ಲೂ 2x, ಇಲ್ಲೂ 2x ಇದೆ. ಏನು ಮಾಡಬೇಕಾಗುತ್ತೆ ಅಂದರೆ ಜಸ್ಟ್ ನಾನು ಸೈನನ್ನು ಚೇಂಜ್ ಮಾಡಿದ್ರೆ ಸಾಕು. ಏನಾಗುತ್ತೆ? ಇದು ಮತ್ತೆ ಇಲ್ಲೂ ಅಷ್ಟೇ ಸೈನನ್ನು ಚೇಂಜ್ ಮಾಡಿ, ಇಲ್ಲೂ ಸೈನನ್ನು ಚೇಂಜ್ ಮಾಡಿ. ಸೊ ಏನಾಗುತ್ತೆ ಅವಾಗ? ಇದು +2x, ಇದು -2x ಕ್ಯಾನ್ಸಲ್ ಆಗುತ್ತೆ. 3y + 4y ಏನಾಗುತ್ತೆ? 7y ಆಗುತ್ತೆ. ಮತ್ತು ಇದನ್ನೇನಾಗುತ್ತೆ? 35, 11 + 24 35 ಆಗುತ್ತೆ. y = 35/7. ನೋಡಿ 7 1s 7 5s. ಸೊ y = 5 ಅಂತ ಎಕ್ಸ್ಪ್ರೆಷನ್. ನಂತರ ಇಲ್ಲಿ y ಸಿಕ್ಕಿದೆ. ಆ y ಅನ್ನು ತಗೊಂಡು ಸಬ್ಸ್ಟಿಟ್ಯೂಟ್ ಏನು? ಸಬ್ಸ್ಟಿಟ್ಯೂಟ್ y = 5 ಇನ್ ಈಕ್ವೇಶನ್ 1. ಅಥವಾ ಬರೀ ಈಕ್ವೇಶನ್ 1 ಅಲ್ಲೇ ಮಾಡಬೇಕಾ ಸರ್? ಖಂಡಿತ ಇಲ್ಲ. ಈಕ್ವೇಶನ್ 2ರಲ್ಲಿ ಕೂಡ ಹಾಕ್ಬೋದು. ಯಾವುದಕ್ಕಾದರೂ ಹಾಕಿದ್ರು ಅಷ್ಟೇ ನಮಗೆ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಅಂದರೆ ಏನಾಗುತ್ತೆ ಈಗ? 2x + 3y = 11. ಸೊ ಏನಾಗುತ್ತೆ? 2x + 3 × 5 will be equal to 11. 2x + 15 = 11. 2x = ನೋಡಿ ಇಲ್ಲಿ ಪ್ಲಸ್ ಇರೋದ್ರಿಂದ ಇದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 11 - 15. 2x = -4. x = -4 / 2. 1s 2s. x = -2 ಅಂತ ಮಕ್ಕಳ. -2 ನೋಡಿ ಇವೆರಡನ್ನ ವ್ಯಾಲ್ಯೂ ಕಂಡಿಡಿದೆ ಆಯ್ತಾ. ಇಲ್ಲಿ y ವ್ಯಾಲ್ಯೂ ಬಂತು, ಇಲ್ಲಿ x ವ್ಯಾಲ್ಯೂ ಬಂತು ಅಲ್ವಾ. ಈಗ ನೆಕ್ಸ್ಟ್ ನೋಡಿ ಇದು ಬಂದ ಮೇಲೆ ಆಯಿತು. ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ನೋಡ್ಕೋಬೋದು, ಇಲ್ಲ ಅಂದರೆ ಹಾಗೇ ಮಾಡ್ಬೋದು ಅಂತಲೂ ನಾನು ಹೇಳಿದೆ. ಹೇಗೆ ಮಾಡ್ಬೋದು ಅದನ್ನು ನೋಡಿ. ಇಲ್ಲಿ x = ಇದನ್ನು ಯಾವುದೋ ಒಂದು ಈಕ್ವೇಷನ್ಗೆ ಹಾಕ್ತೀನಿ. y = 5, ಇಲ್ಲಿ 5 ಹಾಕ್ತೀನಿ. 5 ಹಾಕಿದ್ರೆ ಏನಾಯಿತು? 3 × 5 15. 3 × 5 15 ಅಂತ ಆಯಿತು. ಈಗ -2 ಹಾಕ್ತೀನಿ ಇಲ್ಲಿ. 2 × -2 -4. -4 + 15 ಏನಾಯಿತು? 11 ಅಂತ ಬಂತು ಅಲ್ವಾ. ಈಗ ನಾವು ಕಂಡುಹಿಡಿದಿರೋದು ಕರೆಕ್ಟ್ ಅಂತ ಆಯ್ತಾ. ನೀವು ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡಿ ನೋಡಿ. ನಾನು ಮೊದಲನೇ ವಿಡಿಯೋಲ್ಲಿ ತೋರಿಸಿದ್ದೀನಿ ಅದನ್ನು. ಈಗ ನೀವು ಹೆಚ್ಚಿನ ಸಮ್ಗಳನ್ನು ಮಾಡ್ತಾ ಇರಬೇಕಾದ್ರೆ ಇಲ್ಲಿ 4ನೇ ಸಮ್ ಆಗಿರೋದ್ರಿಂದ ಏನಾಗುತ್ತೆ? ನಿಮಗೆ ರೂಢಿ ಆಗ್ತಾ ಅದನ್ನು ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ತೋರಿಸೋ ಅಂಥದ್ದು ಬೇಡ. ನೀವು ಹಂಗೆ ಅರ್ಥ ಮಾಡಿಕೊಂಡು ಹಂಗೆ ಅಲ್ಲಿ ಹಾಕಿದಾಗ ನಿಮಗೆ ಬರುತ್ತೆ. ಅರ್ಥ ಆಯ್ತಾ ಮಕ್ಕಳ? ಈಗ ನೆಕ್ಸ್ಟ್ ಉದಾಹರಣೆಗೆ ಹೋಗೋಣ. 5ನೆಯ ಲೆಕ್ಕಕ್ಕೆ ಹೋಗೋಣ. 5ನೆಯ ಲೆಕ್ಕ, ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡ್. ದಟ್ ಈಸ್ 2x plus ಏನು y = 11 ಮತ್ತು x + y = 8. ಈಗ ಮೊದಲನೇ ಸ್ಟೆಪ್ಪು ಈಕ್ವೇಷನ್ 1, ಈಕ್ವೇಷನ್ 2. ಈಗ 2 ಈಕ್ವೇಷನ್ಸ್ಗಳಾಗುತ್ತಲ್ವಾ. ಈಗ ನೋಡಿ ಇಲ್ಲಿ ಸೇಮ್ ಇದೆಯಾ ಅಂತ ನೋಡಿ. ಎಸ್, y ಸೇಮ್ ಇದೆ. ಇಲ್ಲಿ ನೋಡಿ y ಏನಿದೆ? +y, ಇಲ್ಲೂ +y ಇದೆ. ಪ್ಲಸ್ ಇರೋದ್ರಿಂದ ಸೈನ್ ಚೇಂಜ್ ಮಾಡಿ. ಮೈನಸ್, ಇದು ಮೈನಸ್, ಇದು ಮೈನಸ್. ಏನಾಗುತ್ತೆ? ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2x ಅಲ್ಲಿ x ಹೋದರೆ x ಅಂತ ಬರುತ್ತೆ. ವಿಲ್ ಬಿ ಈಕ್ವಲ್ ಟು 11 ಅಲ್ಲಿ 8 ಹೋದರೆ 3 ಅಂತ ಬರುತ್ತೆ. ನೋಡಿ x = 3 ಅಂತ ಆಯಿತು. ಸಬ್ಸ್ಟಿಟ್ಯೂಟ್ x = 3 in equation 1. 2x + y = 11. 2x ಅಂದರೆ 3 + y = 11. 6 + y = 11. So y = 11 - 6 = 5. y =
5. y is equal to 5. ಗೊತ್ತಾಯ್ತಾ ಮಕ್ಕಳ ನಿಮಗೆ? ನೋಡಿ, ಇವೆರಡು ವ್ಯಾಲ್ಯೂ ಬಂತು. ಈಗ ಇದು ನಾನು ಮಾಡಿರೋದು ಕರೆಕ್ಟೋ ತಪ್ಪೋ ಅಂತ ಹೆಂಗ್ ಮಾಡ್ತೀರಾ? ಸೇಮ್ ಮೆಥಡ್ ನೋಡಿ. ಎಕ್ಸ್ ಇಸ್ ಈಕ್ವಲ್ ಟು 3, ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಇಲ್ಲಿ ಹಾಕಿ. ಏನಾಗತ್ತಿದು? 2 3s 6 ಆಗುತ್ತೆ. ಅದೇ ಥರ y ಇಸ್ ಈಕ್ವಲ್ ಟು 5 ಅಂತ ಹಾಕಿ. 6 + 5 ಎಷ್ಟು? 11. ನೋಡಿ, ಇಲ್ಲಿ 11 ಇದೆ. ಅಂದರೆ ನಾವು ಮಾಡಿರೋದು ಕರೆಕ್ಟು ಅನ್ನೋದು ಗೊತ್ತಾಗತ್ತೆ. ಹೌದಲ್ಲ ಮಕ್ಕಳ? ಬನ್ನಿ ಮಕ್ಕಳ, ಈಗ ಎಷ್ಟನೇ ಸಮ್ಮು? 6ನೇ ಸಮ್ಮು. ನೋಡಿ, ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್. ಏನಾಗುತ್ತೆ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14 ಮತ್ತೆ ಏನಾಗುತ್ತೆ ಇದು? ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. ನೋಡಿ, ಇದನ್ನ ಈಕ್ವೇಶನ್ 1, ಇದು ಈಕ್ವೇಶನ್ 2. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ? ಟೆಸ್ಟ್ ಮಾಡಬೇಕಾಗತ್ತೆ. ನಾನಿಲ್ಲಿ ಸೇಮ್ ಇದೆಯಾ ನೋಡಿ. ಎಸ್, ಸೇಮ್ ಇದೆ. ಇದು ಸೇಮ್ ಇದೆ, ಇದು ಸೇಮ್ ಇದೆ. ಆದರೆ ಬೇರೆ ಬೇರೆ ಸೈನ್ ಇರೋದ್ರಿಂದ ಏನಾಗುತ್ತೆ? ಅದನ್ನ ಹೊಡೆದಾಕ್ಬಿಡ್ಬೋದು ಡೈರೆಕ್ಟಾಗಿ. ಸೈನೇ ಚೇಂಜ್ ಮಾಡೋದು ಬೇಡ. 2x ಇಸ್ ಈಕ್ವಲ್ ಟು 18. ಸೊ ಎಕ್ಸ್ ಇಸ್ ಈಕ್ವಲ್ ಟು 18/2. 2 1s 2 9s. ಎಕ್ಸ್ ಇಸ್ ಈಕ್ವಲ್ ಟು 9. ಎಕ್ಸ್ ಇಸ್ ಈಕ್ವಲ್ ಟು 9. ಸೊ ದೆನ್ ಸಬ್ಸ್ಟಿಟ್ಯೂಟ್ ಏನು? ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಈಕ್ವಲ್ ಟು 9 ಇನ್ ಈಕ್ವೇಶನ್ 1. ಏನಾಗುತ್ತೆ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14. ಏನಾಯ್ತು? ಎಕ್ಸ್ ಬದಲು ಏನಾಗುತ್ತೆ? 9 ಹಾಕ್ತೀನಿ. 9 + y ಇಸ್ ಈಕ್ವಲ್ ಟು 14. y ಇಸ್ ಈಕ್ವಲ್ ಟು 14 - 9. 14 - 9. y ಇಸ್ ಈಕ್ವಲ್ ಟು 5 ಅಂತ ಬರುತ್ತೆ ಮಕ್ಕಳ. ಅರ್ಥ ಆಯ್ತಾ? ಈಗ ಇದನ್ನು ಕೂಡ ನಾವು ಮಾಡಿರೋದು ಕರೆಕ್ಟಾ ತಪ್ಪಾ ಅನ್ನೋದನ್ನು ನೋಡ್ಕೊಳ್ಳೋದಕ್ಕೆ ಎಕ್ಸ್ ಇಸ್ ಈಕ್ವಲ್ ಟು 9 ಅಂತ ಹಾಕಿ 9 ಮತ್ತೆ y ಇಸ್ ಈಕ್ವಲ್ ಟು 5 ಅಂತ ಹಾಕಿ 9 + 5 ಏನಾಗುತ್ತೆ? 14 ಅಂತ ಆಗುತ್ತೆ. ನೋಡಿ, ಕರೆಕ್ಟಾಗಿ ಬಂದಿದೆ ಅಲ್ಲ ಮಕ್ಕಳ? ಈಗ ನೆಕ್ಸ್ಟ್ ಸಮ್ಮು 7ನೇ ಸಮ್ಮು. ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ದೆನ್ 2x - 3y ಇಸ್ ಈಕ್ವಲ್ ಟು 5. ಇಲ್ಲಿ ಯಾವುದೂ ಸೇಮ್ ಇಲ್ಲ. ಇದನ್ನು ಈಕ್ವೇಶನ್ 1 ಅಂತ ತಗೊಳ್ತೀನಿ, ಇದನ್ನು ಈಕ್ವೇಶನ್ 2 ಅಂತ ತಗೊಳ್ತೀನಿ. ಯಾವುದೂ ಸೇಮ್ ಇಲ್ಲ. ಅದಕ್ಕೇನು ಮಾಡ್ತೀನಿ? ಇದರ ಕೋಎಫಿಷಿಯಂಟ್ 2 ಅನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. ಇದರ ಕೋಎಫಿಷಿಯಂಟ್ 1 ಅಂತ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. 2x + 2y ಇಸ್ ಈಕ್ವಲ್ ಟು 5 2s 10. ನೆಕ್ಸ್ಟು 2x - 3y ಇಸ್ ಈಕ್ವಲ್ ಟು 5. ಇಲ್ಲಿ ಸೈನ್ ಚೇಂಜ್ ಆಗುತ್ತೆ. ಮೈನಸ್ ಪ್ಲಸ್ ಇಲ್ಲಿ ಮೈನಸ್. ಸೊ ಏನಾಗುತ್ತೆ? ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 5y ಇಸ್ ಈಕ್ವಲ್ ಟು 5. y ಇಸ್ ಈಕ್ವಲ್ ಟು 5/5. ಸೊ 1s. ಸೊ ಸಬ್ಸ್ಟಿಟ್ಯೂಟ್ ಏನಾಗುತ್ತೆ? ಸಬ್ಸ್ಟಿಟ್ಯೂಟ್ y ಇಸ್ ಈಕ್ವಲ್ ಟು 1 ಇನ್ ಈಕ್ವೇಶನ್ 1. ಅಂದರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಸೊ ಏನಾಗುತ್ತೆ? ಇಲ್ಲಿ ಎಕ್ಸ್ ಜಾಗದಲ್ಲಿ ಹಾಗೆ ಬರ್ಕೊಳ್ಳಿ. ಪ್ಲಸ್ ವೈ ಅಂದರೆ ಏನಾಗುತ್ತೆ? ವೈ ಅಂದರೆ 1 ಅಂತ ಆಗುತ್ತೆ. ಇಸ್ ಈಕ್ವಲ್ ಟು 5. ಎಕ್ಸ್ ಇಸ್ ಈಕ್ವಲ್ ಟು 5 + 1 ಇರೋದು ಈ ಕಡೆ ಹೋದರೆ -1. ಎಕ್ಸ್ ಇಸ್ ಈಕ್ವಲ್ ಟು 4. ನೋಡಿ, ಈಗ ಇಲ್ಲಿ y ಇಸ್ ಈಕ್ವಲ್ ಟು 1 ಅಂತ ಬಂದಿದೆ, ಮತ್ತೆ ಅದು 4 ಅಂತ ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 4 ಮತ್ತು y ಇಸ್ ಈಕ್ವಲ್ ಟು 1 ಅಂತ ಹಾಕಿದ್ರೆ 4 + 1 ಇಸ್ ಈಕ್ವಲ್ ಟು 5 ಅಂತ ಬರುತ್ತೆ. ಅರ್ಥ ಆಯ್ತಾ ಮಕ್ಕಳ? ನೋಡಿ, ಎಲಿಮಿನೇಷನ್ ಮೆಥಡು ಎಷ್ಟು ಸುಲಭವಾದಂಥದ್ದು. ನೀವು ಸತತವಾಗಿ 28 ದಿನಗಳ ಕಾಲ ಅಂದರೆ 28 30 ದಿನ ನಾವು ಯಾವ ಸಮ್ಮನ್ನು ಮಾಡ್ತೀವೋ
ನೀವು ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬಿಟ್ರೆ ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೆ 60 ಮಾರ್ಕ್ಸು ಬರೋದು ಡೌಟೇ ಇಟ್ಕೋಬೇಡಿ. 60 ಮಾರ್ಕ್ಸು ಖಂಡಿತವಾಗ್ಲೂ ಬರುತ್ತೆ. ನೀವು ಮಾಡಬೇಕಾಗಿರೋದಿಷ್ಟೇ, ನಾನು ಮಾಡ್ತಾ ಇರುವಂಥ ಉದಾಹರಣೆಗಳನ್ನು ತಗೊಂಡು ಎಕ್ಸಾಂಪಲ್ಸನ್ನು ತಗೊಂಡು ಸೇಮ್ ಮೆಥಡನ್ನು ಸಾಲ್ವ್ ಮಾಡಿ ಒಂದು ಬುಕ್ಕು ಪೆನ್ ಹಿಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗಿ. ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿ 50ರಿಂದ 60 ಮಾರ್ಕ್ಸು ಖಂಡಿತವಾಗ್ಲೂ ಬರುತ್ತೆ. ಕೇವಲ 28 ದಿನಗಳ ಕಾಲ, ಕೇವಲ 28 ದಿನಗಳ ಕಾಲ ನನ್ನ ಈ ವಿಡಿಯೋಗಳನ್ನು, ನಮ್ಮ JGM ಅಕಾಡೆಮಿಯ ವಿಡಿಯೋಗಳನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಮಕ್ಕಳ. ಇದು ನೆಕ್ಸ್ಟ್ ಇನ್ನಷ್ಟು ಪ್ರಶ್ನೆಗಳನ್ನು ಹಿಡ್ಕೊಂಡು ಮುಂದಿನ ವಿಡಿಯೋಲಿ ಬರ್ತೀನಿ. ನೋಡಿ, ನಮ್ಮ JGM ಅಕಾಡೆಮಿಯ ಯೂಟ್ಯೂಬ್ ಚಾನಲಿನ ಲಿಂಕ್ ಇದು. ಈ ಲಿಂಕ್ಗೆ ನೀವು ಹೋದ ಅಂದರೆ ನಮ್ಮ ವಿಡಿಯೋಸ್ಗಳನ್ನು ನೋಡ್ಬೋದು, ಆಯಿತಾ. ಅದೇ ರೀತಿ ನಮ್ಮ ಆ್ಯಪಿನ ಲಿಂಕು, JGM ಅಕಾಡೆಮಿಯ ಆ್ಯಪಿನ ಲಿಂಕ್ ಇದು. ಇದನ್ನು ನೀವು ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ನೋಡ್ಬೋದು. ಮತ್ತು ನಮ್ಮ ಡಿಸ್ಕ್ರಿಪ್ಷನಲ್ಲಿ, ಯೂಟ್ಯೂಬ್ ಚಾನಲಿನ ಡಿಸ್ಕ್ರಿಪ್ಷನಲ್ಲೂ ಸಿಗುತ್ತೆ ಲಿಂಕು. ಮತ್ತು ನಾವು ಮತ್ತೆ ಇನ್ನೊಂದು ಪ್ರೋಗ್ರಾಮ್ ಇದೆ. ಯಾವ ಥರ ಈಗ SLC ಮಾಡ್ತಾ ಇದ್ದೀವೋ ಅದೇ ಥರ ಏಕಲವ್ಯ ನವೋದಯ ಬ್ಯಾಚ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಡಿಯೋ ಲೆಕ್ಚರಿಂಗ್ಸ್ಗಳು ಸಿಗುತ್ತೆ, ಎಕ್ಸಸೈಸ್ ಕ್ವಿಝನ್ನು ಮಾಡ್ತೀವಿ. ಅಂದರೆ ಡಿಫ್ರೆಂಟ್ ಟಾಪಿಕ್ಸ್ಗಳಿರುತ್ತಲ್ಲ, ಆ ಟಾಪಿಕ್ಗಳ ಮೇಲೆ ನೀವು ಕ್ವಶನ್ಸ್ಗಳನ್ನು, ಈಗ LCM, HCF ಮತ್ತು ಅರ್ಥಮೆಟಿಕ್ ಸೀರೀಸ್ ಆಗಲಿ ಅಂಥ ಪ್ರಶ್ನೆಗಳನ್ನು ಅದಕ್ಕೆ ಕ್ವಿಝ್ಗಳನ್ನು ಮಾಡ್ತೀವಿ. ಚಾಪ್ಟರ್ ಟೆಸ್ಟ್ಗಳನ್ನು ಮಾಡ್ತೀವಿ. ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಆಮೇಲೆ ಇದನ್ನು ಬಿಟ್ಟು ನಾವು ಇದನ್ನು ಆಫ್ಲೈನನ್ನು ಈಗಾಗಲೇ ಬ್ಯಾಚ್ ಶುರುವಾಗಿದೆ. ಎಲ್ಲಿ? ಬೆಳ್ಳೂರು ಕ್ರಾಸಲ್ಲಿ ಮತ್ತು ಬೆಂಗಳೂರಲ್ಲಿ. ಏನು, ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂಥ ದೂರವಾಣಿಯ ಸಂಖ್ಯೆಗೆ ನೀವು ಫೋನ್ ಮಾಡಿ, ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋಬೋದು ಮಕ್ಕಳ. ಇದನ್ನು ವಿಡಿಯೋ ಕಂಡುಕೊಡ್ಲೆ ನೀವು ಬೇರೆಯವ್ರಿಗೆ ಯಾರು ಈ ಎಕ್ಸಾಮ್ಗಳನ್ನು ಬರೀಬೇಕು ಅಂತ ಅಂದ್ಕೊಂಡಿರ್ತಾರೋ ಅವ್ರಗಳ ಜೊತೆಗೆ ಶೇರ್ ಮಾಡಿ, ಅವ್ರಿಗೂ ಉಪಯೋಗಗಳನ್ನು ಪಡ್ಕೊಳ್ಳೋಂಗೆ ಮಾಡಿ. ನೋಡಿ, ನಮ್ಮ ದೂರವಾಣಿಯ ಸಂಖ್ಯೆಯನ್ನು ಬರ್ಕೊಳ್ಳಿ. ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಹೆಚ್ಚಿನ ಮಾಹಿತಿಗಳು, ನಮ್ಮ ಪ್ರೋಗ್ರಾಮ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನೀವು ಪಡ್ಕೋಬೋದು. ಧನ್ಯವಾದಗಳು ಮಕ್ಕಳ.